ಹಾಸನದ ಎಂಸಿಇ ಕಾಲೇಜಿನ ಡೀನ್ ಮತ್ತು ಇಎನ್ಸಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪಿಸಿ ಶ್ರೀಕಾಂತ್ ಅವರಿಗೆ ಡಿಸ್ಟಿಂಗ್ವಿಶ್ ಐಇಟಿಇ ಫೆಲೋ ಪ್ರಶಸ್ತಿಯನ್ನು ಐಇಟಿಇ ವತಿಯಿಂದ ನೀಡಿ ಸನ್ಮಾನಿಸಲಾಯಿತು. ಅವರಿಗೆ ಮೈಸೂರಿನಲ್ಲಿ ಐಇಟಿಇ ವತಿಯಿಂದ ನಡೆದ 68ನೇ ವಾರ್ಷಿಕ ಸಮಾರಂಭದ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಪ್ರಶಸ್ತಿ ಪಡೆದು ಮಾತನಾಡಿದ ಡಾಕ್ಟರ್ ಶ್ರೀಕಾಂತ್, ಐಇಟಿಇ ವಿದ್ಯಾರ್ಥಿಗಳಿಗೆ, ಪ್ರಾಧ್ಯಾಪಕರಿಗೆ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಹೆಚ್ಚು ಕೊಡುಗೆಯನ್ನು ಕಳೆದ 68 ವರ್ಷಗಳಲ್ಲಿ ನೀಡಿದೆ. ಮುಖ್ಯವಾಗಿ ಸಂಶೋಧನಾ ನಿರತ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಇದರ ಸದುಪಯೋಗ ಪಡೆದುಕೊಂಡು ತಮ್ಮ ಸಂಶೋಧನಾ ಪ್ರಬಂಧವನ್ನು ಮಂಡಿಸಬಹುದೆಂದು ಕರೆ ನೀಡಿದರು. ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಮುಂದಿನ ದಿನಗಳಲ್ಲಿ ಕೌಶಲ್ಯ ಅಭಿವೃದ್ಧಿಯಲ್ಲಿ ಅತ್ಯುತ್ತಮ ಪಾತ್ರ ವಹಿಸಲಿದೆ ಎಂದರು. I think it is better instead of going once again to long case one day and then picking it up very better. So with that one, I would like to once again thank Dr. Nasim for he was also like I know him very well. He was very much senior to me. And regarding the formation of this IET, Dr. Mohan has already told it is 68 years by the vote. ಈ ಸಂದರ್ಭದಲ್ಲಿ ಐಇಟಿಇ ಅಧ್ಯಕ್ಷ ಡಾಕ್ಟರ್ ನಟರಾಜ್, ಉಪಾಧ್ಯಕ್ಷೆ ಡಾಕ್ಟರ್ ಭಾಗ್ಯಲಕ್ಷ್ಮಿ, ಕಾರ್ಯದರ್ಶಿ ಡಾಕ್ಟರ್ ಪರಮೇಶ್, ಖಜಾಂಚಿ ಡಾಕ್ಟರ್ ಗೋಖಲೆ ಹಾಗೂ ಇನ್ನಿತರೆ ಗಣ್ಯರು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿದ್ದರು.